ಅಮ್ಮನ ಕೈಯಲ್ಲಿದ್ದಾಗ ನಮ್ಮ ಕೂದಲು ಎಷ್ಟು ಆರೋಗ್ಯಕರವಾಗಿರುತ್ತೆ, ನಮ್ಮ ಕೈಗೆ ಬಂದಮೇಲೆ ಯಾಕೆ ಹಿಂಗೆ ಪೊರ್ಕೆ ಕಡಿ ಥರ ಆಗುತ್ತೆ ಅಂತ ದೇವ್ರ ಹಣೆಗೂ ಗೊತ್ತಿಲ್ಲ. ಹಾಗಾಗಿ ನಾನಿಲ್ಲಿ ಬಿಸಿ ಎಣ್ಣೆ ತೊಗೊಂಡಿದ್ದೀನಿ. ಪ್ಯೂರ್ ಕೊಬ್ಬರಿ ಎಣ್ಣೆನ ತೊಗೊಂಡು 5 ಬೆರಳು ನೀಟಾಗಿ ಡಿಪ್ ಮಾಡಿಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಪೋರ್ಸ್ ಅನ್ನೋದು ಓಪನ್ ಆಗುತ್ತೆ. ಆಲ್ರೆಡಿ ನಮ್ಮ ಸ್ಕ್ಯಾಲ್ಪಲ್ಲಿ ಎಣ್ಣೆ ಇರುತ್ತೆ ಅಂತ ಹೇಳ್ತಾರೆ, ಹಾಗಾಗಿ ಸ್ಕ್ಯಾಲ್ಪ್ಗೆ ಎಣ್ಣೆ ಹಚ್ಚಬೇಡಿ ಅಂತ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾವು ಹಚ್ಚೋದನ್ನ ನಿಜವಾಗ್ಲೂ ಬಿಟ್ಬಿಟ್ಟಿದ್ದೀವಿ. ಹಾಗಾಗಿ ಇದರಿಂದ ಕಾರಣ ಏನಾಗ್ತಿದೆ ಅಂತಂದರೆ ಸ್ಕ್ಯಾಲ್ಪಲ್ಲಿರುತ್ತೆ, ಹೇರಲ್ಲಿರಲ್ಲ. ಹಾಗಾಗಿ ಈ ರೀತಿ ಹೇರ್ಗೆ ನೀಟಾಗಿ ಎಣ್ಣೆ ಹಚ್ಚಿ, ಇದರಿಂದ ಡ್ರೈನೆಸ್ ಎಲ್ಲನೂ ಹೊರಟೋಗಿ ಸಾಫ್ಟಾಗಿ ಆಗುತ್ತೆ. ತುದಿಗೆ ಹಚ್ಚೋದು ಮಾತ್ರ ಮರಿಬೇಡಿ, ಯಾಕಂದರೆ ಅಲ್ಲೇ ನಮಗೆ ಸ್ಪ್ಲಿಟ್ ಎಂಡ್ಸ್ ಅನ್ನೋದು ತುಂಬ ಕಾಡ್ತಾ ಇರುತ್ತೆ. 5 ನಿಮಿಷ ಗಟ್ಟಿಯಾಗಿ ಒತ್ತಿ ತಲೆ ಬಾಚಿ. ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗಿ ಕೂದಲು ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. ಹಾಗೆ ಕೂದಲು ಉದುರೋದು ಕೂಡ ಕಮ್ಮಿ ಆಗುತ್ತೆ. ಇದಾದ ನಂತರ ಬಿಸಿ ಟವಲ್, ಬಿಸಿ ನೀರಿಗೆ ಟವಲ್ನ ಹಚ್ಚಿಬಿಟ್ಟು ಈ ರೀತಿ ಸ್ಟೀಮಿಂಗ್ ಅಂತ ಇಡ್ತಾ ಇದ್ದೀನಿ. ಪಾರ್ಲರಲ್ಲಿ ಸ್ಟೀಮರ್ಸ್ ಇರುತ್ತೆ, ಮನೇಲಂತೂ ಸ್ಟೀಮರ್ ಇರಲ್ಲ. ಈ ರೀತಿ ಇಟ್ಕೊಂಡು 10 ನಿಮಿಷ ಇಟ್ಕೊಳ್ಳಿ. ಮೈಲ್ಡ್ ಶಾಂಪೂ ಅಂತ ತಲೆ